ಆ ಪದ್ಯ ಏನಿದೆ ಅದರಲ್ಲಿ ಪೊಯ್ಹೈ ಆಳ್ವಾರವರು ಈ ಒಂದು ನೆಲವನ್ನೇ ಹಣತೆಯನ್ನಾಗಿ ಮಾಡಿ, ಸಾಗರವನ್ನೇ ಅದರಲ್ಲಿ ನೆಯ್ಯಾಗಿ ಅಂದರೆ ತುಪ್ಪವನ್ನಾಗಿ ಇಟ್ಟು, ಸೂರ್ಯನನ್ನೇ ಸುಡರನ್ನಾಗಿ ಮಾರಿ ಅವರು ಆ ಒಂದು ದೀಪವನ್ನು ಹಚ್ಚಿ ಹೊರಗಿನ ಕತ್ತಲೆಯನ್ನು ನೀಗಿಸಿ ದೇವರನ್ನು ನೋಡೋ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಶ್ರೀ ಭೂದತ್ತಾಳ್ವಾರವರು இரண்டாம் ತಿರುವಂದಾದಿನ ಹಾಡ್ತಾರೆ. ಅದರ ಮೊದಲ ಪದ್ಯ, ಮೊದಲ ಸಾಲು ಅನ್ಬೇ ತಗಳಿಯೇ ಆರ್ವಮೇ ನೆಯ್ಯಾಗ ಅಂತ ಶುರುವಾಗುತ್ತೆ. ಅಂದರೆ ಪ್ರೀತಿಯನ್ನೇ ಹಣತೆಯನ್ನಾಗಿ ಮಾಡಿ, ಆರ್ವಮೇ ಅಂದರೆ ದೇವರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಭಕ್ತಿ ಏನಿದೆ ಅದನ್ನೇ ತುಪ್ಪವನ್ನಾಗಿ ಇಟ್ಕೊಂಡು, ದೇವರ ಭಕ್ತಿಯಲ್ಲಿ ಆನಂದದಿಂದ ಕರಗುವಂತಹ ಮನಸ್ಸು ಏನಿದೆ ಅದನ್ನೇ ಸುಡರನ್ನಾಗಿ ಮಾಡಿ, ಜ್ಞಾನದ ದೀವಿಗೆಯನ್ನು ನಾನು ಬೆಳಗಿ, ಅಂದರೆ ತನ್ನ ಒಳಗಿನ ಕತ್ತಲು ಏನಿದೆ ಅದನ್ನು ಬೆಳಗಿಸುವ ಒಂದು ದೀಪವನ್ನು ಹಚ್ಚಿ ದೇವರನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಈಗ ಮೊದಲ 2 ಆಳ್ವಾರುಗಳು ಅಂದರೆ ಪೊಯ್ಹೈ ಆಳ್ವಾರವರು ಹೊರಗಿನ ಕತ್ತಲನ್ನು ಹೋಗಲಾಡಿಸಲು ದೀಪವನ್ನು ಹಚ್ಚಿದ್ದಾರೆ. ಎರಡನೆಯವರಾದಂತಹ ಭೂದತ್ತಾಳ್ವಾರವರು ಒಳಗಿನ ಕತ್ತಲೆಯನ್ನು ನೀಗಿಸುವಂತಹ ಒಂದು ದೀಪವನ್ನು ಹಚ್ಚಿದ್ದಾರೆ. ಈ ಎರಡೂ ದೀಪಗಳಲ್ಲಿ ಮೂರನೆಯವರಾದಂತಹ ಶ್ರೀ ಪೇಯಾಳ್ವಾರವರು ಭಗವಂತನನ್ನು ನೋಡುವ ಅವಕಾಶ ಅವರಿಗೆ ಸಿಗುತ್ತೆ. ಆ ಭಗವಂತನನ್ನು ನೋಡಿದ ಪೇಯಾಳ್ವಾರವರು ತುಂಬ ಆನಂದದಿಂದ ಹಾಗೂ ಭಕ್ತಿಯಿಂದ ದೇವರ ಬಗ್ಗೆ 3ನೇ ತಿರುವಂದಾದಿಯನ್ನು ಹಾಡ್ತಾರೆ. ಅವರು ಮೊದಲು ಲಕ್ಷ್ಮಿಯಿಂದ ಶುರು ಮಾಡ್ತಾರೆ. ಲಕ್ಷ್ಮಿಯಿಂದ ಶುರು ಮಾಡಿ ಶ್ರೀ ವಿಷ್ಣುವನ್ನು, ಆ ವಿಷ್ಣುವಿನ ರೂಪವನ್ನು ಅವರು ವರ್ಣಿಸುವ ಪ್ರಯತ್ನವನ್ನು ಈ 3ನೇ ತಿರುವಂದಾದಿಯಲ್ಲಿ ಅವರು ಮಾಡಿದ್ದಾರೆ. ಮೊದಲೇ ಹೇಳಿದ ಹಾಗೆ ಈ 3 ಜನ ಆಳ್ವಾರರು ಆಡಿರುವಂತಹ ಈ ತಿರುವಂದಾದಿ ಏನಿದೆ ಅದು ಅಂದಾದಿ ಶೈಲಿಯಲ್ಲಿ ಇದೆ. ಶ್ರೀ ಪೇಯಾಳ್ವಾರವರ 3ನೇ ತಿರುವಂದಾದಿಯ ಮೊದಲ ಪದ್ಯ ಈ ರೀತಿ ಇದೆ. ತಿರುಕಂಡೇನ್ பொன்மேனி கண்டேன் திகழும் அருக்கணன் நிறமும் கண்டேன் செருக்கிளரும் பொன் ஆழி கண்டேன் புரிசங்கம் கை கண்டேன் ಎನ್ನಾಳಿ ಬಣ್ಣನ್ ಪಾಲ್ ಇಂದ್ರು. ಈ ಪದ್ಯದ ಸಾರಾಂಶ ಏನು ಅಂದರೆ, ಮೊದಲು ಪೇಯಾಳ್ವಾರವರು ಲಕ್ಷ್ಮೀದೇವಿಯನ್ನು ನೋಡ್ತಾರೆ. ನಂತರ ಅವರು ವಿಷ್ಣುವಿನ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ತಿರುಕಂಡೇನ್ ಪೊನ್ಮೇಣಿ ಕಂಡೇನ್. ಪೊನ್ಮೇಣಿ ಅಂದರೆ ಹೊನ್ನಿನಂತೆ ಹೊಳೆಯುವಂತಹ ಒಂದು ದೇಹವನ್ನು ನಾನು ನೋಡಿದೆ ಅಂತ. ಅದೇ ರೀತಿ ಈ ಸೂರ್ಯನ ಪ್ರಭೆ ಏನಿದೆ, ಸೂರ್ಯನ ರಶ್ಮಿ ಹೇಗೆ ಹೊಳೆಯುತ್ತಾ ಇರುತ್ತಲ್ಲ, ಆ ರೀತಿ ಹೊಳೆಯುತ್ತಿರುವಂತಹ ಒಂದು ಭಗವಂತನ ರೂಪವನ್ನು